ಮೇಡಮ್ ನಮಗೆ 20 ದಿನ ಆಯಿತು ಈ ಮಾರ್ಕೆಟ್ ಬಿಟ್ಟು ಲೈನ್ ಹಾಕಿ ಇಲ್ಲಿ ಕೊಡ್ತೀವಿ ಅಂತ BBMP ಅವರು ಬಂದು ನಮ್ಮನ್ನ ಎಲ್ಲ ಎಬ್ಬರಿಸಿದ್ರ ಮೇಲೆ ರಾಜಣ್ಣ ಮಂಜಣ್ಣ ಆಮೇಲೆ ಇವರು RVO ಇಲ್ಲಿ ಬಂದು ಈ ಲೈನು ಸೆಂಟ್ರಲ್ ಲೈನ್ ಹೆಸರು ಹೇಳ್ತೀನಿ, ನಾನು ಓಪನ್ನಾಗಿ ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡಿ ನಿಮಗೆ. ನಾನು ಯಾರಿಗೂ ಭಯ ಪಡಲ್ಲ. ನಮ್ಮ ಜನಗೆ ನಮಗೆ ಜಾಗ ಬೇಕು ಅಷ್ಟೇ ನಾವು ಹೋರಾಡ್ತೀವಿ. ನಾವು ಎಲ್ಲ ಕಮಿಷನರ್ ಹತ್ರನೂ ಹೋಗಿದ್ವಿ, ಎಲ್ಲ ಜಾಗಕ್ಕೂ ಹೋಗಿದ್ವಿ. ನಮಗೆ ಯಾರು ಜಾಗಗೆ ವ್ಯವಸ್ಥೆ ಮಾಡಿ ಕೊಡ್ತಾ ಇಲ್ಲ, ಯಾರು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇಲ್ಲ. ಯಾವ ಮೀಡಿಯಾನೂ ಈ KR ಮಾರ್ಕೆಟ್ ಒಳಗಡೆ ಬಂದಿಲ್ಲ. ಆಚೆ ಫುಟ್ಪಾತಲ್ಲಿ ಆಕ್ಸಿಡೆಂಟ್ ಆಗೋ ಜಾಗ ಅದು, ಅಲ್ಲಿ ಓಡಾಡೋ ಜಾಗ, ಗಾಡಿ ಹೋಗೋ ಜಾಗದಲ್ಲಿ ಲೈನ್ ಹಾಕಿ ಅಂಗಡಿ ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಮಾರ್ಕೆಟ್ ಒಳಗಡೆ ಈ ಸರೌಂಡಿಂಗ್ ಸರ್ಕಲಲ್ಲಿ ಲೈನ್ ಹಾಕಿ ಜಾಗ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ BBMP ಅವರು ಹಿಂಗೆ ಸುಳ್ಳು ಹೇಳಿ ಎಬ್ಬರಿಸ್ಬಿಟ್ಟು 20-22 ದಿನ ಆಗ್ತಾಯಿದೆ ಇವತ್ತಿಂದ. ನಾವು ವಯಸ್ಸಾದವರು ಏನು ಮಾಡಲಿ? ನಾವು ಎಲ್ಲರ ಹತ್ರನೂ ಮನವಿ ಕೊಟ್ಟಿದ್ದೀವಿ, ಲೆಟರು ಕೊಟ್ಟಿದ್ದೀವಿ. ಅವರು ಏನು ನಮಗೆ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ, ರೆಸ್ಪಾನ್ಸು ಮಾಡ್ತಾ ಇಲ್ಲ. ಶ್ರೇ ಆರ್ಡ್ರ್ ಅಂತ ಹೇಳ್ತಾ ಇದ್ದಾರೆ ತನಕ ನಾವು ಅದು ಮಾಡೋಕ್ಕೆ ರೆಡಿ ಇದ್ದೀವಿ. ಇವರು ಎಲ್ಲನೂ ಪಾರ್ಕಿಂಗ್ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ? BBMP ಅವರು, ಪೊಲೀಸ್ ಅವರು, ಮಿಲಿಟ್ರಿ ಅವರು ಎಲ್ಲರೂ ಎಸ್ಗಾರ್ಡ್ ಎಲ್ಲ ಬಂದು ನಮ್ಮನ್ನ ಓಡಿಸ್ತಾ ಇದ್ದಾರೆ. ಏನು ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ. ಎಲ್ಲರೂ ಬರ್ತಾ ಇದ್ದಾರೆ. ನಮಗೆ ಅಂತ ನ್ಯಾಯ ಯಾರು ಕೊಡಲ್ವಾ ಮೇಡಮ್? ನಮಗೆ ಯಾಕೆ ಈ ನ್ಯಾಯ ಕೊಡಿಸ್ತಾ ಇಲ್ಲ ಅಂತ ನಾವು ಭಿಕ್ಷೆ ಬೇಡೋ ಥರ ಬಡ್ಕೊಳ್ತಾ ಇದ್ದೀವಿ. ಎಲ್ಲ ಜನರು, ಎಲ್ಲ ಇಲ್ಲಿರೋ ಜನರು, ಬಡ ಜನರು ಎಲ್ಲರೂ ಬಡ್ಕೊಳ್ತಾ ಇದ್ದೀವಿ 25 ದಿನದಿಂದ. ಯಾವ ಮೀಡಿಯಾ ಅವರು ನಮ್ಮನ್ನ ಕೇಳ್ತಾ ಇಲ್ಲ, ಯಾವ ಕೌನ್ಸಿಲರ್ MLA ಅವರು ಕೇಳ್ತಾ ಇಲ್ಲ, ಕಮಿಷನರು ಕೇಳ್ತಾ ಇಲ್ಲ, ಹೆಲ್ತ್ ಕಮಿಷನರು ಕೇಳ್ತಾ ಇಲ್ಲ, ಈ ರೋಡ್ ಕಮಿಷನರು ಕೇಳ್ತಾ ಇಲ್ಲ, BBMP ಅವರು ಕೇಳ್ತಾ ಇಲ್ಲ. ನೋಡಿದ್ರೆ ಪಾರ್ಕಿಂಗ್ ಅವ್ರಿಗೆ ತಲೆ ಆಡಿಸ್ತಾ ಇದ್ದಾರೆ. ಕುಮಾರ್ಸ್ ಅವ್ರು ಏರು ಹೇಳ್ತಾ ಇದ್ದಾರೆ, ಅವ್ರಿಗೆ ತಲೆ ಆಡಿಸ್ತಾ ಇದ್ದಾರೆ, ನಮಗೆ ತಲೆ ಆಡಿಸ್ತಾ ಇಲ್ಲ. ನಮ್ಮನ್ನ ಹಿಂಗೆ ಬಗ್ಗಿ ಕೂಡ ನೋಡ್ತಾ ಇಲ್ಲ ಮೇಡಮ್, ಹಿಂಗೆ ಮುಖ ಕೂಡ ನಮ್ಮದು ನೋಡ್ತಾ ಇಲ್ಲ. ಒಂದು ನಾಯಿ ನೋಡೋ ಥರ ಹಂಗೆ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಆ ಸಾರು ಅಲ್ಲಿ ಹೋಗಿ ಕಾರ್ಪೊರೇಷನ್ ಆಫೀಸಲ್ಲಿ ನಾವು ಒಂದು 35-40 ಜನ ನಿಂತ್ಕೊಂಡಿದ್ದೀವಿ. ಅವ್ರನ್ನ ಕೇಳಿಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಹಿಂಗೆ ಮಾಡ್ತೀವಿ ಅಂತ ಆ ಲೆಟರ್ ಮಾತ್ರ ಈಸ್ಕೊಂಡು ಹಂಗೆ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಅವರು, AC ಕಾರಲ್ಲಿ. ಅವರು ನಮಗೆ ಒಂದು ವಿಡಿಯೋ ಹಾಕಿದ್ದಾರೆ. ಆ ಸಾರು ನನ್ನ ಏನಾದರೂ ಬೈಕೊಳ್ಳಿ, ಏನಾದರೂ ನನಗೆ ಶಾಪ ಬಿಡಲಿ, ಜನ ಏನಾದರೂ ಮಾಡ್ಕೊಳ್ಳಿ, ನಾನು ಫುಟ್ಪಾತ್ ಎತ್ತೀನಿ ಅಂತ ಚಾಲೆಂಜ್ ಮಾಡಿದಾರಲ್ಲ. ನಿಮ್ಮನ್ನ ನಾವು ಬೈಯಲ್ಲ, ನಿಮಗೆ ಶಾಪ ನಾವು ಬಿಡಲ್ಲ. ನಮ್ಮ ಜಾಗ ನಮಗೆ ಕೊಡಿ, KR ಮಾರ್ಕೆಟ್ ಜಾಗ ನಮಗೆ ನಮ್ಮ ಜಾಗ ನಮಗೆ ಕೊಡಿ. ನಮ್ಮ ಹೊಟ್ಟೆಯಲ್ಲಿ ಹೊಡೆಯೋಕ್ಕೆ ನಿಮಗೆ ರೈಟ್ಸ್ ಯಾರೂ ಕೊಟ್ಟಿಲ್ಲ. ನಿಮಗೆ ನಾವು ಏನು ಮಾಡ್ತಾ ಇಲ್ಲ. ಪಾರ್ಕಿಂಗು ನಾವು ಡಿಸ್ಟರ್ಬ್ ಮಾಡ್ತಾ ಇಲ್ವಲ್ಲ, ನಾವು ಸೈಡಲ್ಲಿ ಕೂತ್ಕೊಳ್ತಾ ಇದ್ದೀವಿ. ಎಷ್ಟು ಜಾಗ ಇದೆ ಈ ಮಾರ್ಕೆಟಲ್ಲಿ, ಎಲ್ಲ ರೋಡಲ್ಲಿ ಗಾಡಿ ಎಲ್ಲ ಓಡ್ತಾ ಇದೆ. ಕುತ್ಕೊಂಡು ಮಾಡಿದ್ರು ಅಲ್ಲಿ ನಿಮ್ಮ ಹತ್ರ ವ್ಯಾಪಾರ ಮಾಡ್ತಿರ್ತೀರಿ, ಅವಾಗ ಜನಗಳು ನಿಮ್ಮ ಹತ್ರ ತಗೊಳಕ್ ಬರ್ತಾರೆ. ಆ ಟೈಮಲ್ಲಿ ಓಡಾಡೋರಿಗೆ ತೊಂದರೆ. ಮೇಡಮ್ ಇಲ್ಲಿ ಇವಾಗ ಮೀಡಿಯಾ ಇಲ್ಲಿ ತಾನೇ ಇದ್ದೀರಾ, ಈ ಒಂದು ಲೈನು, ಆ ಒಂದು ಲೈನು, ಈ ಸೆಂಟ್ರಲ್ ಲೈನು, ಇಷ್ಟು ಜಾಗ ಇದೆಯಲ್ಲ, ಇದರಲ್ಲಿ ಒಂದು ಗಾಡಿ ಹೋಗುತ್ತೆ, ಒಂದು ಗಾಡಿ ಬರುತ್ತೆ. ಇದು JCB ಬರ್ಬೋದು, ಆಂಬುಲೆನ್ಸ್ ಬರ್ಬೋದು, ಎಸ್ಗಾರ್ಡು ಬರ್ತಾ ಇದ್ದಾರೆ. ಎಸ್ಗಾರ್ಡ್ ಡೈಲಿ ಇಲ್ಲಿ ಆಗ್ತಾ ಇದ್ದಾರಲ್ಲ, ಡೈಲಿ ನಾವು ವ್ಯಾಪಾರ ಮಾಡ್ತಾ ಇದ್ವಲ್ಲ. ಇವಾಗ 25 ದಿನದಿಂದ ಇವ್ರಿಗೆ ಏನಾಯಿತು? ಯಾರ ಹತ್ರ ಯಾರು ದುಡ್ಡು ಇಸ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ? ನಮಗೇನು ಗೊತ್ತಾಗ್ತಾ ಇಲ್ಲಲ್ಲ. ಪಾರ್ಕಿಂಗ್ ಅವ್ರ ಹತ್ರ ಬೆಳೆ ಹೋಗಿರೋರು ಯಾರು? ನಮಗೆ ಅದೆಲ್ಲ ಬೇಕಾಗಿಲ್ಲ. ನಮಗೆ ಲೈನ್ ಹಾಕಿ ಕೊಡ್ತೀನಿ ಅಂತ ಈ BBMP ಅವ್ರು ಕರೆದ್ರಲ್ಲ, ಅವ್ರನ್ನ ಕರೆದು ನಮಗೆ ಲೈನ್ ಹಾಕಿ ಜಾಗ ಬಿಡಕ್ಕೆ ಹೇಳಿ ಮೇಡಮ್. ವಿಡಿಯೋ ಅವ್ರು ಚಾಲೆಂಜ್ ಮಾಡಿದ್ದಾರೆ ನೋಡಿ, ಆ ವಿಡಿಯೋನ ನೋಡಿ. ಎಸ್ ಗಾರ್ಡ್ ಹೋಗುತ್ತೆ ಬರುತ್ತೆ, ಎಲ್ಲರೂ ಬರುತ್ತೆ. ಎಲ್ಲ ಲೆಟರು ಎಲ್ಲರಿಗೂ ಸಬ್ಮಿಟ್ ಮಾಡಿದ್ದೀವಿ, ಎಲ್ಲ ಸಬ್ಮಿಟು ಮಾಡಿದ್ದೀವಿ. ನಾವು ಎಲ್ಲ ಕಡೆಗೂ ಹೋಗಿದ್ದೀವಿ. 15-20 ದಿನ ಆಯಿತು. ಈ ಕಾರ್ಪೊರೇಷನ್ ಅವ್ರು ಬಂದು, ರಾಜಣ್ಣ ಅವರು, ಈ ಮಂಜಣ್ಣ ಅವರು, ಇಲ್ಲಿ ನೀವು ಎತ್ಬಿಡಿ, ನಾವು ಲೈನ್ ಹಾಕಿ ಕೊಡ್ತೀವಿ ನಿಮಗೆ 2 ದಿನದಲ್ಲಿ ನಾವು ಹಾಕ್ಕೊಡ್ತೀವಿ, ನಿಮ್ಗೆ ಏನು ಮಾಡಲ್ಲ, ನಿಮ್ಮ ಜಾಗ ನಿಮಗೆ ಅಂತ ಜಗದೀಶ್ ಕಮಿಷನವರು ಹೇಳ್ಬಿಟ್ಟು ಹೋದರು. ಆ ಸಾರು ಇವರು ಹೇಳಿದ್ರು 2 ಸತಿ ಈ ಮಾರ್ಕೆಟ್ ಒಳಗಡೆ ಬಂದರು. ನಮಗೆ ಬಿಡ್ತೀನಿ ಅಂತ 10 ದಿನ ಟೈಮ್ ಕೇಳಿದ್ರು. 10 ದಿನ ಮೇಲೆ 25 ದಿನ ಆಗ್ತಾಯಿದೆ. ಯಾರಿಗೂ ಯಾವ ವ್ಯವಸ್ಥೆನೂ ಮಾಡ್ತಾ ಇಲ್ಲಲ್ಲ. ಈ ಸರ್ಕಾರ ನಮಗೆ ಏನು ಮಾಡ್ತಾ ಇದೆ? ಬಡ ಜನರಿಗೆ ತಾನೇ. ಇವಾಗ ಎಲ್ಲರೂ ಕೂಲಿ ಮಾಡಿ ಇಲ್ಲಿ ಸಂಪಾದನೆ ಮಾಡ್ತೀವಿ ಮೇಡಮ್. ಮಕ್ಕಳು, ನಮಗೂ 29 ವಯಸ್ಸು ಮೇಡಮ್. ಇಲ್ಲಿ 50 ವಯಸ್ಸಕ್ಕೂ ಮೇಲ್ಪಟ್ಟವರು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದು ಕೆಳಗಡೆ ಇರೋರು ಕೆಲಸ ಮಾಡ್ತಾಯಿದ್ದಾರೆ. ನಾವೇನು ಓದಿಲ್ಲ ಮೇಡಮ್, ನಾವೆಲ್ಲ ಏನು ಓದಿದವ್ರಿಗೆ ಎಲ್ಲ ಕೆಲಸನೂ ಸಿಗುತ್ತೆ. ನಾವು ಒಂದು ಫುಟ್ಪಾತ್ ವ್ಯಾಪಾರಿಗಳು ತಾನೆ.
ಇಲ್ಲಿ ನಾವು ಫುಟ್ಪಾತ್ ವ್ಯಾಪಾರಗಳು ತಾನೇ ಮೇಡಮ್, ನಮಗೆ ತುಂಬ ಕಷ್ಟ ಇದೆ ಮೇಡಮ್. ಜನ ಎಲ್ಲ ಜನಗಳು ನಾಯಿ ಅಳಿಯೋ ಥರ ಅಳಿತಾ ಇದ್ದಾರೆ. ಎಲ್ಲ ಹಾರ್ಟ್ ಪೇಷಂಟ್ ಇದ್ದಾರೆ, ಶುಗರ್ ಪೇಷಂಟ್ ಇದ್ದಾರೆ, ವಯಸ್ಸಾದವ್ರು ಇದ್ದಾರೆ, ಗಂಡ ಇಲ್ಲದೆ ಇದ್ದವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ ಮೇಡಮ್. ನಾವು ಎಲ್ಲರ ಹತ್ರನೂ ಓಡಾಡಿಬಿಟ್ವಿ ಮೇಡಮ್. ನಮ್ಗೆ ಯಾರು ನ್ಯಾಯ ಕೊಡಿಸ್ತಾ ಇಲ್ಲ. BBMP ಅವರು ನಮ್ಮನ್ನ ನಾಯಿ ಓಡಿಸ್ತಾ ಇದ್ದಾರೆ. ನಿನ್ನೆ ಹೇಳ್ತಾ ಇದ್ದಾರೆ ARV ಅವರು ಅನಾಥ ಜನರು ಅಂತ ಹೇಳ್ತಾ ಇದ್ದಾರೆ. ಮೀಡಿಯಾ ಅವ್ರ ಹತ್ರ ಕಾಲ್ ಮಾಡಿಬಿಟ್ಟು ಈ ಅನಾಥ ಜಾಗ, ಇದು ಅನಾಥ ಜಾಗನಾ? ಕೃಷ್ಣರಾಜ ಒಡೆಯವರು ನಮಗೆ ಕೊಟ್ಟಿರೋ ಜಾಗ, ನಮಗೆ ಭಿಕ್ಷೆ ಹಾಕಿರೋದು ಆ ಫುಟ್ಪಾತ್ ಮೇಲೆ ನಾವು ವ್ಯಾಪಾರ ಮಾಡಿ ದುಡಿದು ತಿಂತಾ ಇದ್ದೀವಿ ಮೇಡಮ್. ನಮಗೆ ಯಾರು ಮೇಡಮ್ ಸಪೋರ್ಟ್ ಮಾಡೋದು? BBMP ಅವ್ರನ್ನ ದಯಮಾಡಿ ಕೇಳ್ಕೊಳ್ತೀನಿ, ನಮ್ಮನ್ನ ಓಡಿಸ್ಬೇಡಿ. ಯಾರ ಹತ್ರ ನೀವು ಏನು ಮಾತಾಡಬೇಕೋ ನಿಮ್ಮ ಪಕ್ಕದಿಂದ ಮಾತಾಡಿಬಿಟ್ಟು ನಮಗೆ ಲೈನ್ ಹಾಕಿ ಜಾಗ ಬಿಡಿ ಸರ್. ನಿಮ್ಮ ಕಾಲು ಮುಗ್ಗುದಿ ಕೇಳ್ಕೊಳ್ತೀನಿ. ನಿಮ್ಮ ಕಾಲಲ್ಲೂ ಬಿದ್ದುಬಿಟ್ಟಿವಿ, ದೊಡ್ಡವ್ರ ಕಾಲಲ್ಲೂ ಮುಗಿದ್ಬಿಟ್ವಿ. ಎಲ್ಲರೂ ನಾವು ಓಡಿಸ್ತೀವಿ ಅಂತ. ಇವಾಗ ಅವರು 80% ಮಾಡಲ್ಲ, 20% ಮಾಡ್ತೀನಿ ಅಂತ ಒಬ್ಬರು ಮಾತು ಕೊಟ್ಟಿದ್ದಾರೆ. ಯಾರು? ಕೃಷ್ಣಗೌಡರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ನಾನು ಕೃಷ್ಣ ಬೈರೇಗೌಡರವರು 80% ಎತ್ತಲ್ಲ, 20% ಮಾಡ್ತೀನಿ. ಆ 20% ಆಕ್ಸಿಡೆಂಟ್ ಜಾಗದಲ್ಲಿ, ಗಾಡಿ ಓಡಾಡೋ ಜಾಗದಲ್ಲಿ, ಪಬ್ಲಿಕ್ಗೆ ಪ್ರಾಬ್ಲಮ್ ಇರೋ ಜಾಗದಲ್ಲಿ ಆ 20% ಮಾಡಿ ಸರ್. ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ. ನಮಗೆ ಇಲ್ಲಿ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ, ಇಲ್ಲಿ ಏನು ಪ್ರಾಬ್ಲಮ್ ಇಲ್ವಲ್ಲ. ಇಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇಲ್ಲ, ಜನ ಪ್ರಾಬ್ಲಮ್ ಇಲ್ಲ. ನಾವು ಸೈಡಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ. ನಾನು ಒಂದು ನ್ಯೂಸ್ ನಿಮ್ಮದು ನೋಡಿದೆ, ಕೃಷ್ಣ ಬೈರೇಗೌಡರವ್ರದ್ದು ಸ್ವಾಮಿದು ನಾನು ನೋಡಿದೆ, ವಿಡಿಯೋ ಯೂಟ್ಯೂಬಲ್ಲಿ ನೋಡಿದೆ. ನಿಮ್ಮದು ಇದು ಆಗ್ತಾಯಿದೆಯಲ್ಲ, ನೀವು 80% ಜಾಗ ಕೊಡ್ತೀನಿ ಅಂತ ಹೇಳಿದ್ದೀರಾ, 20% ಎತ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆ 80%ಅಲ್ಲಿ ನಮ್ಮದು ಒಂದು ಜಾಗ ಸೇರಿಸಿ. ಯಾಕೆ ನಮ್ಮ ಜಾಗ ಎತ್ತಾ ಇದ್ದೀರಾ? ಪಬ್ಲಿಕ್ಗೆ ನಡೆಯೋಕ್ಕೆ ಜಾಗ ನಾವು ಕೊಡ್ತೀವಿ. ನಾವೇನು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ನಿಮ್ಮ ಕೈ ಕಾಲು ಮುಗಿದು ಕೇಳ್ಕೊಡ್ತೀವಿ. ಹೆಲ್ತ್ ಇಶ್ಯೂಸ್ ನೀವು ಮಾಡ್ತೀರಾ? ನೀವೇ ಹೆಲ್ತ್ ಮಿನಿಸ್ಟರು. ನಿಮಗೆ ನಾವು ಕೇಳ್ತಾ ಇದ್ದೀವಿ. ನಾವು ಜನಗಳಿಗೆ ಏನು ನಾವು ಇದು ಮಾಡಲ್ಲ. ನಮಗೆ ದಯಮಾಡಿ ಜಾಗ ಬಿಟ್ಕೊಡಿ ಸರ್. ನಿಮ್ಮ ಕಾಲು ಕೈ ಮುಗಿದು ಕೇಳ್ಕೊಳ್ತೀವಿ. ನಿನ್ನೆ ಬಂದ್ವಿ, ನೀವು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ಮಾಡ್ತೀನಿ ಅಂತ ಆ ಲೆಟರ್ ಹೋಗಿ ಹಾಕ್ಬಿಟ್ಟಿದ್ದೀರಾ. ಇದು ಏನು ಕತೆ ಮಾತು? ನಾವು ಜೊತೆಯಿಂದ ನಿಮಗೆ ನೋಡ್ತಾ ಇಲ್ಲ. ನಿಮ್ಮನ್ನ ಕೈ ಕಾಲು ಮುಗಿದು ಕೇಳ್ಕೊಳ್ತೀನಿ. ನಿಮಗೆ ನಾವು ಶಾಪ ಬಿಡಲ್ಲ, ನಿಮ್ಮನ್ನ ಬೈಯಲ್ಲ, ನಿಮ್ಮನ್ನ ಏನು ನಾವು ಮಾಡಲ್ಲ. ನೀವು ನಮಗೆ ಶಾಪ ಹಾಕಿದ್ದೀರಾ, ನಮ್ಮ ಹೊಟ್ಟೆದಲ್ಲಿ ನೀವು ಹೊಡೆದಿದ್ದೀರಾ. ನೀವೇ ಇದಕ್ಕೆ ನ್ಯಾಯ ಕೊಡಿಸ್ಬೇಕು. BBMP ಅವರು ಹೇಳ್ತಾ ಇದ್ದಾರಲ್ಲ, ಈ BBMP ಅವರು ಲೈನ್ ಹಾಕ್ಕೊಟ್ಬಿಟ್ಟು ನಮಗೆ ಜಾಗ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಇನ್ನೂ ಜಾಗ ಕೊಟ್ಟಿಲ್ಲ BBMP ಅವರು? ಕರೀರಿ ಮಂಜಣ್ಣ, ARO ರಾಜಣ್ಣ ಎಲ್ಲರನ್ನೂ ಕರೆದು ಕೆಳಗಡೆ ಬಿಡಿ. ಯಾಕೆ ಲೈನ್ ಹಾಕಿ ನಮಗೆ ಜಾಗ ಬಿಡ್ತಾ ಇಲ್ಲ? ನಿಮ್ಮಿಂದಾನೇ ನಾವು ಎದ್ದಿದ್ದು ಈ ಜಾಗದಲ್ಲಿ. ಇವಾಗ ಕಂಪ್ಲೇಂಟ್ ಕೊಟ್ಟು ಸರ್ಕಲ್ನ ಕೆಳಗಡೆ ಇರಿಸ್ತಾ ಇದ್ದೀರಾ. ಇವಾಗ ಕಂಪ್ಲೇಂಟ್ ಕೊಟ್ಟು ಪೊಲೀಸವ್ರನ್ನ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವರು ಯಾವ ಜನ? ನಾವು ಕೊಡಲ್ಲ ಕಂಪ್ಲೇಂಟು? ನಮ್ಮದು ಯಾರಾದರೂ ಒಂದು ವ್ಯವಸ್ಥೆ ಮಾಡಿ. ಮೀಡಿಯಾ ಅವರು ಕೂಡ TV9 ಆಯಿತು, ಎಲ್ಲ ಎಷ್ಟು ಮೀಡಿಯಾ ಇದೆ ಎಲ್ಲರಿಗೂ ಬರುತ್ತೆ. ನಮಗೆ ಯಾಕೆ ಬಂದಿಲ್ಲ ಮೀಡಿಯಾ ಒಳಗಡೆ? ನಿಮ್ಮ ಚಾನಲ್ ಬಂತು, ಎಲ್ಲ ಚಾನಲು ಯಾಕೆ ಬಂದಿಲ್ಲ? ಸೌಕರ್ಯವ್ರಿಗೆ ಮಾತ್ರ ಮೀಡಿಯಾನಾ? ಬಡವ್ರಿಗೆ ಮೀಡಿಯಾ ಇಲ್ಲನಾ? ಈ ಥರ ವಯಸ್ಸಾದವರು ಕೂಲಿ ಅವ್ರಿಗೆಲ್ಲ ಮೀಡಿಯಾ ಇಲ್ಲನಾ? ನಾವು ಹೊಟ್ಟೆಯಲ್ಲಿ ಹೊಡೆಯೋರಿಗೆಲ್ಲ ಮೀಡಿಯಾ, ಎಲ್ಲರಿಗೂ ಮೀಡಿಯಾ ಬರುತ್ತೆ, ನಮಗೆ ಇಲ್ಲನಾ? ಬರಕ್ಕೆ ಹೇಳಿ ಮೇಡಮ್, ನಿಮ್ಮ ಮೀಡಿಯಾ ಏನು ಮಾಡ್ತಾಯಿದೆ ಬರಕ್ಕೆ ಹೇಳಿ ಒಳಗಡೆ. ಮೀಡಿಯಾ ಅವರಾದರೂ ನಮಗೆ ಸಪೋರ್ಟ್ ಮಾಡಿ. ಎಲ್ಲ ದೊಡ್ಡವರು ಕೈ ಎತ್ಬಿಟ್ರು, ಕೈ ಕೊಟ್ಬಿಟ್ರು. ನಮಗೆ ಸಪೋರ್ಟ್ ಮಾಡಿ ಮೇಡಮ್. ನಮ್ಮಿಂದ ಏನೂ ಆಗ್ತಾಯಿಲ್ಲ, ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿರೋರೆಲ್ಲ ಶುಗರ್ ಪೇಷಂಟು, ಹಾರ್ಟ್ ಪೇಷಂಟು, ಎಲ್ಲ ಜ್ವರ ಇದ್ದವರು, ವಯಸ್ಸಾದವರು, ವ್ಯಾಪಾರ ಮಾಡ್ತಾಯಿದ್ದವರು. ಮೈಸೂರಿಂದ ಬಂದು ಇಲ್ಲಿ ಯಾರೂ ವ್ಯಾಪಾರ ಮಾಡ್ತಾಯಿಲ್ಲ. ತಮಿಳ್ನಾಡಿಂದ ಬಂದು ಯಾರೂ ವ್ಯಾಪಾರ ಮಾಡ್ತಾಯಿಲ್ಲ. ಪಕ್ಕ ಕಾಟನ್ಪೇಟೆ, ಆನಂದಪುರ, ಬಕ್ಷಿಗಳು ಈ ಕಡೆ ಇರೋರೇ ಬಂದು ವ್ಯಾಪಾರ ಮಾಡ್ತಾ ಇರೋದು. ನಮ್ಮ ಸಿಟಿ ಈ ಸರ್ಕಲ್ಲೇ ಮಾಡ್ತಾ ಇರೋದು. ಮೈಸೂರಿಂದ ಬಂದು ಮಾಡ್ತಾಯಿಲ್ಲ, ಬಿಹಾರ ಅವ್ರು ಬಂದು ವ್ಯಾಪಾರ ಮಾಡ್ತಾಯಿಲ್ಲ, ಈ ಆಚೆ ಕಡೆ ಯಾರೂ ಬಂದು ವ್ಯಾಪಾರ ಮಾಡ್ತಾಯಿಲ್ಲ ಮೇಡಮ್. ನಾವು ಇದೇ ಮಾತು ಕೇಳ್ತಾ ಇದ್ವಿ. ನಮ್ಮ ಜಾಗನ ನಮಗೆ ದಯಮಾಡಿ ಕೇಳ್ಕೊಳ್ತೀವಿ, ನಮಗೆ ಬಿಡಿ ಮೇಡಮ್. ನಿಮಗೆ ನಮ್ಮ ಹೆಸರು ರಾಜೇಶ್ವರಿ ಅಂತ. ನನಗೆ ಏನಾದರೂ ಮಾಡ್ಕೊಳ್ಳಿ, ಇಷ್ಟು ನಿಮಗೆ 2 ದಿನ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೂ ಬಿಟ್ಟಿಲ್ಲ ಅಂದರೆ ನಾನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಏನಾದರೂ ಇಲ್ಲಿ ಒಂದು ವ್ಯವಸ್ಥೆ ಆಗುತ್ತೆ ಮೇಡಮ್. ಏನಾದರೂ ಒಂದು ದೊಡ್ಡವ್ರಿಗೆ ಆದರೆ ನಿಮ್ಮ ಮೀಡಿಯಾನೂ ಕಾರಣ, BBMPನೂ ಕಾರಣ, ದೊಡ್ಡವರು ಹೆಲ್ತ್ ಮಿನಿಸ್ಟರ್ಸ್ ಇವರು ರಾಮೇಗೌಡರು, ಅವ್ರ ಹೆಸರು ಏನು ಮೇಡಮ್, ಅವರು ಕಾರಣನೇ, ಎಲ್ಲರೂ ಕಾರಣನೇ. ನಾವು ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಒಬ್ರಿಗೆ ಏನಾದರೂ ಆದ್ರೇನೋ ಅವರೇ.
ನಾವು ಏನು ಇಲ್ಲಿ ನೋಡಿ ಮೇಡಮ್, ನೀವು ಮೀಡಿಯಾ ಬಂದಿದ್ದೀರಾ ತಾನೇ, ನೋಡಿ ಮೇಡಮ್ ಇದು ರೋಡು, ಇದು ಮಾರ್ಕೆಟ್ ತಾನೇ ಮೇಡಮ್, ಇದು ಮಾರ್ಕೆಟು. ಆಚೆ ಯಾಕೆ ಮೇಡಮ್ ಬಿಟ್ಟಿದ್ದಾರೆ? ಆಚೆ ಆ ರೋಡು ಆಕ್ಸಿಡೆಂಟ್ ಆಗುತ್ತೆ, ಮಕ್ಳಿಗೆ ಆಕ್ಸಿಡೆಂಟ್ ಆಗುತ್ತೆ, ದೊಡ್ಡವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ, ವಯಸ್ಸವ್ರು ನಡೆಯೋಕ್ಕಾಗಲ್ಲ. ಅಲ್ಲಿ ಯಾಕೆ ಅಂಗಡಿ ಬಿಟ್ಟಿದ್ದೀರಾ? ಆ ರೋಡ್ ನೋಡಿ ಮೇಡಮ್, ಎಲ್ಲ ಕಡೆಗೂ ಅಂಗಡಿ ಬಿಟ್ಬಿಟ್ಟು ಇದು ಒಳಗಡೆ ಯಾಕೆ ಮಾಡ್ತಾ ಇಲ್ಲ? ಆವಾಗ ಏನಾಗಿದೆ ಇದು ಒಳಗಡೆ ನಮಗೆ ಉತ್ತರ ಕೊಡಿ. ಸರಿ, ಆರ್ಡ್ರೆಸ್ ತೋರ್ಸೋಕ್ಕೆ ಹೇಳಿ BBMP ಅವ್ರನ್ನ, ನಮಗೆ ಓಡಿಸೋಕ್ಕೆ ಏನು ರೂಲ್ಸ್ ಕೊಟ್ಟಿದ್ದಾರಂತ. ನಮಗೆ ಅನಾಥೆ ಅಥಾರಿಟಿ ಕೇಳ್ತಾ ಇದ್ದೀರಾ, ಅನಾಥೆ ಅಂತ ಹೇಳ್ತಾ ಇದ್ದೀರಾ, ನಮ್ಮ ಜನಗೆ ಎಲ್ಲನೂ ಕೇಳಿ ಮಾಡ್ತಾ ಇದ್ದೀರಲ್ಲ. ನಾವು ಕಾಲ ವಯಸ್ಸಾದವ್ರು ಆ ಕಾಲದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ. ಇಲ್ಲಿ ವ್ಯಾಪಾರ ಈ ಚಿಕ್ಕೂರಿಂದ ದೊಡ್ಡವ್ರ ತನಕ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ವಯಸ್ಸಾದವರು ತುಂಬ 90 ವಯಸ್ಸಾದವರೆಲ್ಲ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಕಾಲದಲ್ಲಿರೋರೆಲ್ಲ ಇಲ್ಲಿ ಬಂದು ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಮೇಡಮ್. ಯಾರು ಹೊಸಬ್ರು ಇಲ್ಲ ಇಲ್ಲಿ. ಬಾಡಿಗೆ ಬಿಟ್ಟು ತಿಂದವ್ರನ್ನ, ಆ ಬಾಡಿಗೆ ಅಂಗಡಿಯವ್ರನ್ನ ಎಬ್ಬರಿಸಿ. ನೀವು ಬಾಡಿಗೆ ಬಿಟ್ಟೋ ಜಾಗದಲ್ಲಿ ಜಾಗ ಬಿಡ್ತೀರಾ? ಇಲ್ಲಿ ಯಾವುದಿಲ್ಲ, ಅವ್ರವ್ರ ಬಾಡಿಗೆ ವ್ಯಾಪಾರ ಮಾಡೋರಿಗೆ ಹಿಂಗೆ ಎತ್ತಿಸ್ತಾ ಇದ್ದೀರಲ್ಲ, ಈ ಪಾರ್ಕಿಂಗ್ ಸಪೋರ್ಟ್ ಮಾಡಿಕೊಂಡು. ನಮಗೆ ಏನು ವ್ಯವಸ್ಥೆ? ಆವಾಗ ಕಾಲ ವ್ಯಾಪಾರ ಮಣ್ಣು. ಪಾರ್ಕಿಂಗ್ ಬೇಕೇ ಬೇಕಲ್ಲ. ಪಾರ್ಕಿಂಗ್ ಮಾಡ್ಕೊಳ್ಳಿ. ಪಾರ್ಕಿಂಗ್ ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡಿಲ್ಲಲ್ಲ. ಪಾರ್ಕಿಂಗ್ ಅವರು ಎಷ್ಟು ಸುಂದರವಾದ ಪಾರ್ಕಿಂಗ್ ಮಾಡಿದ್ದಾರೆ. ಆ ಸುಂದರವಾದ ಪಾರ್ಕಿಂಗ್ಗೆ ಓಡಾಡೋಕ್ಕೆ ಜಾಗ, ನಡೆಯೋಕ್ಕೆ ಜಾಗ, ಓಡಾಡೋಕ್ಕೆ ಜಾಗ, ಗಾಡಿ ಹೋಗೋಕ್ಕೆ ಜಾಗ. ಅವ್ರಿಗೆ GPS ಎಷ್ಟು ಬೇಕಂತ ಕೇಳಿ. 50 ರೂಪಾಯಿ ಅವರು ಒಳಗಡೆ ಬಟನ್ ಹಾಕಿಸಿದ್ರೆ 50 ರೂಪಾಯಿ ಬೇಕಂದರೆ ಯಾವನ ಅದೊಳಗಡೆ ಪಾರ್ಕಿಂಗ್ ಆಗ್ತಾರೆ? ಕೇಳಿ ಮೇಡಮ್. ನೀವು ಕ್ವಶನ್ ಕೇಳಿದ್ರಲ್ಲ, ಇವಾಗ ನೀವು ನಮ್ಮನ್ನ ಕೇಳಿ. ಈ ಪಾರ್ಕಿಂಗ್ ರೋಡಲ್ಲಿ ಯಾರು ಪಾರ್ಕಿಂಗ್ ಹಾಕ್ಸಲ್ಲ. ನಮ್ಮ ಜಾಗದಲ್ಲಿ ಪಾರ್ಕಿಂಗ್ ಜಾಗ ಅಲ್ಲ ಇದು ವ್ಯಾಪಾರ ಮಾಡೋ ಜಾಗ. ಯಾರು ಇಲ್ಲಿ ಪಾರ್ಕಿಂಗ್ ಹಾಕಿಲ್ಲ. ಅದಲ್ಲಿ 50 ರೂಪಾಯಿ ಕೇಳ್ತಾ ಇದ್ದಾರೆ. 10 ರೂಪಾಯಿ ಅಂತ ಹೇಳ್ಬಿಟ್ಟು ಜನಗಳಿಗೆ, ದೊಡ್ಡೋರಿಗೆಲ್ಲ 10 ರೂಪಾಯಿ. ದೊಡ್ಡೋರಿಗೆ ಪಾಪ ಏನಾಗುತ್ತೆ ಏನು ಗೊತ್ತಿಲ್ಲ. ದೊಡ್ಡವ್ರನ್ನ ನಾನು ತಪ್ಪು ಹೇಳ್ತಾ ಇಲ್ಲ, ಇದಕ್ಕೆ ಮೇಲ್ಪಟ್ಟವ್ರನ್ನ ನಾನು ತಪ್ಪು ಹೇಳ್ತಾ ಇಲ್ಲ. 10 ರೂಪಾಯಿ 15 ರೂಪಾಯಿ ಅಂತ ಪಾರ್ಕಿಂಗ್ ಹೇಳ್ಬಿಟ್ಟು ನೀವು 50 ರೂಪಾಯಿ ಮಾಡಿ ನಮ್ಮದು ಪಾರ್ಕಿಂಗ್ ಬೇಕಂದರೆ ನಾವು ಹೆಂಗೆ ಬಿಟ್ಕೊಡ್ಲಿ? ನಾವೇನು ಮಾಡಲಿ? ನಮ್ಮದು ಪಾರ್ಕಿಂಗ್ ಬೇಕಂದರೆ ನಾವೇನು ಮಾಡಲಿ ಮೇಡಮ್? ಎಲ್ಲ ಸೆತ್ತೋಗ್ಬಿಡ್ಲಾ ಹೇಳಿ ಮೇಡಮ್? ಪಾರ್ಕಿಂಗ್ ಅವ್ರಿಗೆ ಕಾಲ ಇರೋರಿಗೆ ಸಪೋರ್ಟ್ ಮಾಡಲ್ಲ. ಇವಾಗ ಬಂದ ಪಾರ್ಕಿಂಗ್ ಕುಮಾರ್ ಸರ್ಗೆ ಸಪೋರ್ಟ್ ಮಾಡ್ತಾ ಅಂದರೆ ಏನು ಕತೆ ಇದು?